ನಮಸ್ತೆ. ತುಂಬ ಜನ ಸ್ಟೂಡೆಂಟ್ಸು ಸರ್ ನಮಗೆ KCETಯಲ್ಲಿ ರ್ಯಾಂಕಿಂಗ್ ಚೆನ್ನಾಗಿ ಬಂದಿಲ್ಲ, ಸೊ ಯಾವುದಾದ್ರೂ ಒಂದು ಒಳ್ಳೆ ಕಾಲೇಜ್ನ ಸಜೆಷನ್ ಮಾಡಿ ಸರ್, ತುಂಬ ಕಡಿಮೆ ಫೀಸಲ್ಲಿ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ. ಸೊ ಈಗ ಒಂದು ಬ್ಯಾಂಗ್ಳೂರಲ್ಲಿ ಒಂದು ಕಾಲೇಜ್ ಇದೆ. ಸೊ ಈ ಕಾಲೇಜಲ್ಲಿ ಏನಪ್ಪ ಅಂದರೆ ನಿಮಗೆ ಅವರು ಒಂದು ಸ್ಕಾಲರ್ಶಿಪ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ನೀವು KCETಯಲ್ಲಿ ಎಕ್ಸಾಮ್ ಬರೆದಿದ್ದೀರಿ, ಅದೇ ಥರ ನೀವು ಆ ಕಾಲೇಜಲ್ಲಿ ಹೋಗಿ ಏನಾದರೂ ಸ್ಕಾಲರ್ಶಿಪ್ ಎಕ್ಸಾಮ್ ಬರೆದ್ರೆ ನಿಮಗೆ KCET ಫೀಸಲ್ಲೇ ನಿಮಗೆ ಇಂಜಿನಿಯರಿಂಗ್ ಸೀಟ್ನ ಕೊಡ್ತಿದ್ದಾರೆ. ಸೊ ಯಾವುದಪ್ಪ ಈ ಕಾಲೇಜು ಅಂದರೆ MS ಇಂಜಿನಿಯರಿಂಗ್ ಕಾಲೇಜ್ ಅಂತ. ಸೊ ಈ ಕಾಲೇಜೇನು ಹೊಸ ಕಾಲೇಜಾ? ಖಂಡಿತ ಅಲ್ಲ. ಸೊ ಇದು ಒಂದು 20 ವರ್ಷ ಆಗಿರೋ ಕಾಲೇಜು. ಸೊ ನಿಮಗೆ ಒಂದು 25 ಎಕರೆ ಇರುವಂಥ ಕ್ಯಾಂಪಸ್ಸು, ಜೊತೆಗೆ ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ತುಂಬ ಒಳಗಡೆ ಇದೆ ಅಂದರೆ ಇಲ್ಲ, ಇದು ಏರ್ಪೋರ್ಟ್ ಹತ್ರ ಲೊಕೇಟ್ ಆಗಿರೋ ಇಂಜಿನಿಯರಿಂಗ್ ಕಾಲೇಜು MS ಇಂಜಿನಿಯರಿಂಗ್ ಕಾಲೇಜು. ಸೊ ಈ ಕಾಲೇಜ್ ಎಲ್ಲಪ್ಪ ಎಕ್ಸಾಕ್ಟ್ ಲೊಕೇಟ್ ಆಗಿದೆ ಅಂದರೆ ನವರತ್ನ ಅಗ್ರಹಾರ ಅಂತೇಳಿ ಬರುತ್ತೆ. ಸೊ ನೀವು ಏರ್ಪೋರ್ಟ್ ರೋಡಲ್ಲಿ ನೋಡಿದರೆ ಸೊ ಅಲ್ಲಿ ಸದಳ್ಳಿ ಗೇಟ್ ಅಂತ ಬರುತ್ತೆ, ಅಲ್ಲಿಂದ ಎಕ್ಸಾಕ್ಟ್ 4.5 ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಈ ಕಾಲೇಜು ಲೊಕೇಟ್ ಆಗಿದೆ. ಸೊ ಯಾವ ಥರಪ್ಪ ಈ ಕಾಲೇಜ್ಗೆ ರೀಚ್ ಆಗೋದು ಅಂದರೆ, ಸೊ ನಿಮಗೆ ಕಾಲೇಜಿಂದ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಹೈವೇಯಲ್ಲಿ BMTCನ ಯೂಸ್ ಮಾಡ್ತೀರಿ ಅಂದರೆ ಹೈವೇಯಲ್ಲಿ ನೀವು ಬಂದು ಆ ಸದಳ್ಳಿ ಗೇಟಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಕಾಲೇಜಿಗೆ ಬಸ್ಸಸ್ಸು ನಿಮಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಸೊ 4 ಕಿಲೋಮೀಟರ್ ಇರೋದ್ರಿಂದ ಸೊ ಫ್ರೀಕ್ವೆಂಟಾಗಿ ಕಾಲೇಜ್ ಬಸ್ಸಸ್ನ ಬಿಟ್ಟಿದ್ದಾರೆ. ಸೊ ನಿಮಗೆ ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ. ಸೊ ಶಟಲ್ ಸರ್ವಿಸು ತುಂಬ ಕಾಲೇಜಲ್ಲಿ ಈ ಫೆಸಿಲಿಟಿ ಇದೆ, ಅದೇ ಥರ ಈ ಕಾಲೇಜಲ್ಲೂ ಅಷ್ಟೇ ಆ ಫೆಸಿಲಿಟಿ ಖಂಡಿತ ಇದೆ. ಸೊ ನೀವೇನಾದರೂ BMTCಲಿ ಓಡಾಡ್ತೀವಿ ಅಂದರೆ ನೀವು ಆರಾಮಾಗಿ ಸದಳ್ಳಿ ಗೇಟಲ್ಲಿ ಇಳ್ಕೊಂಡ್ರೆ ಕಾಲೇಜ್ ಬಸ್ ಸಿಗುತ್ತೆ, ಆರಾಮಾಗಿ ಕಾಲೇಜ್ನ ರೀಚ್ ಆಗ್ಬೋದು. ಕಾಲೇಜು ತುಂಬ ಚೆನ್ನಾಗಿದೆ, ಗ್ರೀನ್ರಿ ಇದೆ. ಸೊ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸೊ ಮೆಟ್ರೋ ಕನೆಕ್ಟಿವಿಟಿ ಇದೆಯಾ ಅಂತ ತುಂಬ ಜನ ಕೇಳ್ತಿದ್ರು. ಸೊ ಈಗ ಮೆಟ್ರೋ ಕನೆಕ್ಟಿವಿಟಿ ಇರೋಂಥ ಕಾಲೇಜ್ ಇದೂ. ಸೊ ಸದಳ್ಳಿ ಗೇಟ್ ತನಕ ಮೆಟ್ರೋ ಕನೆಕ್ಷನ್ ರೆಡಿ ಆಗ್ತಾ ಇದೆ. ಮೇ ಬಿ ವಿತಿನ್ 6 ಮಂತ್ಸಲ್ಲಿ ನಿಮಗೆ ಏರ್ಪೋರ್ಟ್ಗೆ ಮೆಟ್ರೋ ಬರುತ್ತೆ. ಸೊ ಈ ಸ್ಟಾಪಲ್ಲೂ ಅಷ್ಟೇ ನಿಮಗೆ ಒಂದು ಮೆಟ್ರೋ ಸ್ಟೇಷನ್ ಇರೋದ್ರಿಂದ ಸೊ ನಿಮಗೆ ತುಂಬ ಕನೆಕ್ಟಿವಿಟಿ ವೈಸ್ ಬೆಂಗಳೂರಿಂದ ಇಲ್ಲೇ ಮೆಟ್ರೋ ಕನೆಕ್ಟಿವಿಟಿ ಇರೋ ಏರಿಯಾಯಿಂದ ಓಡಾಡ್ತೀರಿ ಅಂದರೆ ತುಂಬ ಈಸಿ ಆಗುತ್ತೆ, ಆಕ್ಸೆಸಬಲ್ಲು. ತುಂಬ ಈ ಪ್ಲಸ್ ಪಾಯಿಂಟು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೀವು ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡ್ರೆ ನೀಟಾಗಿ ನೀವು ಕಾಲೇಜ್ ಬಸ್ಸಿಂದ ಕಾಲೇಜ್ಗೆ ರೀಚ್ ಆಗ್ಬೋದು, ಯಾವುದೇ ಟ್ರಾಫಿಕ್ಕು ಜಂಜಾಟ ಇರೋದಿಲ್ಲ. ಸೊ ಒಂದು BMTC ಫೆಸಿಲಿಟಿ ಆಯಿತು, ಮೆಟ್ರೋ ಫೆಸಿಲಿಟಿ ಆಯಿತು. ನೆಕ್ಸ್ಟ್ ಕಾಲೇಜ್ ಬಸ್ ಫೆಸಿಲಿಟಿ ಇದೆಯಾ ಅಂದರೆ, ಸೊ ಕಾಲೇಜು ಅಷ್ಟೇ ತುಂಬ ಏರಿಯಾಗಳಿಂದ ಕಾಲೇಜ್ ಬಸ್ನ ಆಪ್ರೇಟ್ ಮಾಡ್ತಿದ್ದಾರೆ, ತುಂಬ ರೀಸನಬಲ್ ರೇಟಲ್ಲಿ ಅವರು ರನ್ ಮಾಡ್ತಿದ್ದಾರೆ. ಸೊ ಅದರಿಂದ ನೀವು ಕಾಲೇಜ್ ಬಸ್ನು ಬೇಕಾದರೂ ಪ್ರಿಫರ್ ಮಾಡ್ಬೋದು. ಸೊ ಇದ್ಯಾವುದು ಬೇಡಪ್ಪ ನಾನು ಹಾಸ್ಟೆಲಲ್ಲಿ ಇರ್ತೀನಿ ಅಂದರೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಇದೆ, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲು. ಸೊ ಐ ಥಿಂಕ್ ಬಾಯ್ಸ್ ಹಾಸ್ಟೆಲ್ ಒಂದು 150 ಕೆಪಾಸಿಟಿ ಇದೆ. ಸೊ ಗರ್ಲ್ಸ್ ಹಾಸ್ಟೆಲ್ ಒಂದು 120 ಕೆಪಾಸಿಟಿ ಹಾಸ್ಟೆಲ್ ಇದೆ. ಸೊ ಆರಾಮಾಗಿ ನೀವು ಕ್ಯಾಂಪಸ್ ಒಳಗಡೆ ತುಂಬ ರೀಸನಬಲ್ ರೇಟಲ್ಲೇ ನಿಮಗೆ ಹಾಸ್ಟೆಲ್ ಸಿಗೋದ್ರಿಂದ ಸೊ ನೀವು ತುಂಬ ಫೈನಾನ್ಷಿಯಲಿ ಬರ್ಡನ್ ತೊಗೊಂಡೆ ಈ ಕಾಲೇಜ್ಗಂತೂ ಖಂಡಿತ ಸೇರ್ಬೋದು. ಇದೊಂದು ಮೇಜರ್ ಪ್ಲಸ್ ಪಾಯಿಂಟು ನಿಮಗೆ. ಸೊ ತುಂಬ ಜನ ನನ್ನ ಕೇಳ್ತಾಯಿದ್ರು, ಸರ್ ಈಗ ಲಕ್ಷಾಂತರ ರೂಪಾಯಿ ನಾನು ಸಾಲ ಮಾಡಿ ಇಂಜಿನಿಯರಿಂಗ್ ಓದಬೇಕಾ ಅನ್ನೋದಕ್ಕೆ. ಓದಬೇಡಿ, ಕಷ್ಟ ಯಾಕೆ ಬರ್ತೀರಾ, ಸಾಲ ಎಲ್ಲ ಮಾಡಿ ನೀವು ಎಜುಕೇಷನ್ ತೊಗೊಳೋದಕ್ಕಿಂತ. ಸೊ ಈ ಥರ ಒಂದು ಒಳ್ಳೆ ಇದೇನು ಕಾಲೇಜೇನು ಚೆನ್ನಾಗಿಲ್ಲ ಅಂತಲ್ಲ, ತುಂಬ ಚೆನ್ನಾಗಿದೆ. ಸೊ ಈಗ ರೀಸೆಂಟಾಗಿ 2 ಇಯರ್ಸ್ ಆಯಿತು RP ರೆಡ್ಡಿ ಅಂತೇಳಿ ಪ್ರೊಫೆಸರ್ RP ರೆಡ್ಡಿ ಅವರು ಪ್ರಿನ್ಸಿಪಲ್ ಆಗಿದ್ದಾರೆ. ಸೊ ಅವರು ತುಂಬ ಜನ ಐ ಥಿಂಕ್ ಯಾರು ಟೀಚಿಂಗ್ ಫೀಲ್ಡಲ್ಲಿದ್ದಾರೋ ಅವ್ರಿಗೆಲ್ಲ ತುಂಬ ಪರಿಚಯ ಇರೋಂಥ ಫೇಮಸ್ ಪರ್ಸ್ನಾಲಿಟಿ ಅವರು. ಸೊ ತುಂಬ ಬುಕ್ಸ್ ಎಲ್ಲ ಬರೆದಿದ್ದಾರೆ. ಸೊ ಅವರು ಅಂಡರಲ್ಲಿ ರನ್ ಆಗ್ತಿದೆ. ಈ 2 ಇಯರ್ಸಿಂದ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣಿದೆ. ಆ್ಯಸ್ ಎ ಇಂಜಿನಿಯರಿಂಗ್ ಫ್ಯಾಕಲ್ಟಿ ನಾನು ನೋಡಿದ್ದೀನಿ. ಸೊ ಈ ಕಾಲೇಜಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ. ಸೊ ಈಗ ರೀಸೆಂಟಾಗಿ 6 ತಿಂಗಳಲ್ಲಿ ಭವ್ಯ ಅಂತೇಳಿ ಅವರು ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲಿ ಅವರು ಅಷ್ಟೇ ಸಿವಿಲ್ ಫ್ಯಾಕಲ್ಟಿ ಸೇರ್ಕೊಂಡಿದ್ದಾರೆ. ಅವರು ಅಷ್ಟೇ ಅಡ್ಮಿಷನ್ನು ಮತ್ತು ಅಕಾಡೆಮಿಕ್ ಇನ್ಚಾರ್ಜ್ ತೊಗೊಂಡು ಅವರು ತುಂಬ ಎಫರ್ಟ್ ಆಗ್ತಿದ್ದಾರೆ. ಐ ಥಿಂಕ್ ನಿಮ್ಗೆ ಏನಾದರೂ ಇನ್ ಡೀಟೇಲ್ ಕಾಲೇಜ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನಾನು ಈ ವಿಡಿಯೋದಲ್ಲಿ ಅವ್ರ ನಂಬರು ಹಾಕಿರ್ತೀನಿ. ಸೊ ನೀವು ನೀಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ನೀವು ಸ್ಕಾಲರ್ಶಿಪ್ ಎಕ್ಸಾಮ್ ಬರೀಬೇಕು, ಯಾವ ಥರ ಅಡ್ಮಿಷನ್ ತೊಗೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ಈಗ ನನಗೆ ತುಂಬ ಜನ ಕೇಳ್ತಿರ್ತಾರೆ, ಸರ್ ಯಾವ ಥರ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು ಅಂತ. ಸೊ ನಾನು ಹೇಳೋದು ಇಷ್ಟೇ, ಯಾವುದೇ ಕಾಲೇಜ್ಗೂ ಅಷ್ಟೇ ಯಾವುದೇ ಮೀಡಿಯೇಟ್ರನ್ನ ತೊಗೊಂಡು ಹೋಗಬೇಡಿ. ಸೊ ಡೈರೆಕ್ಟಾಗಿ ಕಾಲೇಜವ್ರನ್ನ ಅಪ್ರೋಚ್ ಮಾಡಿ. ಇಲ್ಲೂ ಅಷ್ಟೇ ನಾನು ಯಾವುದೇ ಮೀಡಿಯೇಟ್ರ್ ಕೆಲಸ ಅಂತಲ್ಲ, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಂತಲ್ಲ, ಇದು ಒಂದು ಜಸ್ಟ್ ಅವೇರ್ನೆಸ್ಸು, ಎಲ್ಲರಿಗೂ ಒಂದು ಅವೇರ್ನೆಸ್ ಇರಲಿ. ಸೊ ರೂರಲ್ ಸ್ಟೂಡೆಂಟ್ಸು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ 3 ಲಕ್ಷ 4 ಲಕ್ಷ ಎಲ್ಲ ಸಾಲ ಮಾಡಿ 1 ವರ್ಷ ಫೀಸ್ ಕಟ್ಬೋದು, ಪ್ರತಿ ವರ್ಷ ಆ ಫೀಸ್ ಕಟ್ಟೋದಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು ಡಿಸಿಷನ್ ತೊಗೊಬೇಕು. ಸೊ ಏನು ಮಾಡಬೇಕಪ್ಪ ಈ ಕಾಲೇಜ್ಗೆ ಅಂದರೆ, ನೀವು ಡೈರೆಕ್ಟಾಗಿ ನಾನು ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಹೋಗಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಆ ಎಕ್ಸಾಮ್ ಬರೀರಿ. ಸೊ ನಿಮಗೆ CET ಫೀಸಲ್ಲೇ ಚಾನ್ಸಸ್ ಇದೆ. ಸೊ ಇದು ಇಂಪಾರ್ಟೆಂಟ್, ನೀವು ಎಕ್ಸಾಮ್ ಬರೆದ್ರೆ ಮಾತ್ರ CET ಫೀಸಲ್ಲೇ ಕೊಡ್ತಾರೆ. ಸೊ ಇಲ್ಲಾಂದರೆ ಸ್ವಲ್ಪ ಫೀಸ್ ಜಾಸ್ತಿ ಆಗ್ಬೋದು. ಒಂದು ಎಂಟ್ರೆನ್ಸ್ ಬರೀರಿ. ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಮಾಡಿ ಅಂತ, ಖಂಡಿತ ಕಡಿಮೆ ಮಾಡ್ಕೊತಾರೆ. ಬೇಕಾದ್ರೆ ನನ್ನ ಹೆಸರು ಹೇಳಿ, ಸರ್ ನಾಗೇಶ್ ಸರ್ ರೆಫರ್ ಮಾಡಿದ್ದಾರೆ ಅದಕ್ಕೆ ಬಂದಿದ್ದೀವಿ ಅಂತೇಳಿ, ತೊಂದರೆ ಇಲ್ಲ. ಸೊ ಖಂಡಿತ ನಿಮಗೆ ಒಂದು ಒಳ್ಳೆ ರೀಸನಬಲ್ ರೇಟಲ್ಲಿ ಒಂದು ಇಂಜಿನಿಯರಿಂಗ್ ಮಾಡ್ಬೋದು. ಸುಮ್ಮನೆ ತುಂಬ ನಿಮ್ಮದು ರ್ಯಾಂಕಿಂಗ್ ಜಾಸ್ತಿ ಇದೆ, ಸೊ ನನ್ನ ಮಗನಿಗೆ ಇಂಜಿನಿಯರಿಂಗ್ ಸಿಗೋದೇ ಇಲ್ವೇನೋ ಅಂತೇಳಿ
ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿ ನೀವು ಸಾಲಕ್ಕೆ ಸಿಗಾಕೊಂಡು ಹೋಗೋ ಬದಲು ಸೊ ಇದು ಒಂದು ಅತ್ಯುತ್ತಮ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜು. ಸೊ ಈಗ ಒಳ್ಳೆ ಫ್ಯಾಕಲ್ಟಿ ಬಂದಿದ್ದಾರೆ ಪ್ರಿನ್ಸಿಪಲ್ ಆಗಿ, ಒಂದು 2 ಇಯರ್ಸಿಂದ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಸೊ ಯಾರಿಗಾದರೂ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿರೋಂಥ ಯಾರಿಗಾದರೂ ಇಂಜಿನಿಯರಿಂಗ್ ಫ್ಯಾಕಲ್ಟಿ ಇದ್ದರೆ ಅವ್ರನ್ನ ಕೇಳಿ ನೋಡಿ, ಅವ್ರ ಬಗ್ಗೆ ಮಾಹಿತಿ ನಿಮ್ಗೆ ಆವಾಗ ನಿಮಗೆ ನಂಬಿಕೆ ಬರುತ್ತೆ. ಸೊ ಯಾವ ಥರ ಇದೆ ಅಂತ. ಇವರು ಅಷ್ಟೇ ಭವ್ಯ ಅವ್ರು ಬಂದು ಈಗ 6 ಮಂತ್ಸಿಂದ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ. ಸೊ ಜೊತೆಗೆ ಈಗೇನಪ್ಪ ಅಂದರೆ ಎಲ್ಲ ಕಾಲೇಜಲ್ಲೂ ಕೇಳೋದು ಪ್ಲೇಸ್ಮೆಂಟ್ ವಿಷಯ ಇರುತ್ತೆ. ಸೊ ಈ ಕಾಲೇಜಲ್ಲೂ ಅಷ್ಟೇ ಪ್ಲೇಸ್ಮೆಂಟ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ ಪ್ಲೇಸ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಸೊ ನೀವು 100% ಗ್ಯಾರಂಟಿ ಅಶ್ಯೂರೆನ್ಸ್ ಕೊಡ್ತಾರೆ. ಸೊ ಯಾವಾಗ ಪ್ಲೇಸ್ಮೆಂಟ್ 100% ಅಶ್ಯೂರೆನ್ಸ್ ಆಗುತ್ತೆ ಅಂದರೆ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಮೇಲೆ. ಸೊ ಸ್ಟೂಡೆಂಟ್ಸ್ ಎಷ್ಟು ಇನ್ವಾಲ್ವ್ ಆಗ್ತಾರೆ ಪ್ಲೇಸ್ಮೆಂಟಲ್ಲಿ ಅದ್ರ ಮೇಲೆ ಪ್ಲೇಸ್ಮೆಂಟ್ ಕೊಡ್ಬೋದು. ಸೊ ಕ್ವಾಲಿಟಿ ಆಫ್ ದ ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಥರ ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅವ್ರು ಏನೇ ಟ್ರೈನಿಂಗ್ ಕೊಡ್ತಾರೆ ಅದನ್ನೆಲ್ಲ ತೊಗೊಂಡ್ರೆ 100% ಜಾಬ್ಗಂತೂ ಅಶ್ಯೂರೆನ್ಸು ನಾನೇ ಕೊಡ್ತೀನಿ. ಸೊ ನೀವು ಕಲಿಬೇಕು, ಕಲೀಲಿಲ್ಲ ಅಂದರೆ ಜಾಬ್ ಸಿಗೋದಿಲ್ಲ. ನಾನು ತುಂಬ ಸರಿ ಹೇಳ್ತೀನಿ, ಕಾಲೇಜ್ ಏನಿದ್ರು ಪ್ಲಾಟ್ಫಾರ್ಮ್ ಕೊಡ್ತಾರೆ. ಸೊ ಇದೇ ಥರ ನೀವು ಎಷ್ಟೇ ಯಾವುದೇ ಕಾಲೇಜ್ಗೆ ಹೋಗಿ ಸೊ ಏನಾದರೂ ಹೇಳಿ, ಸೊ ನೀವೇನಾದರೂ ಕಾಲೇಜ್ಗೆ ಹೋಗಿ ಅವ್ರು ಕಲಿಸೋಂಥ ಸ್ಕಿಲ್ಸ್ನೆಲ್ಲ ಕಲಿತು ನಿಮ್ಗೆ ಜಾಬ್ ಸಿಗಲಿಲ್ಲ ಅಂದರೆ ಕಾಲೇಜನ್ನ ಕೇಳ್ಬೋದು. ನಿಮ್ಗೆ ಎಲ್ಲ ರೀತಿ ಹಕ್ಕಿರುತ್ತೆ. ಆದ್ದರಿಂದ ಈ ಕಾಲೇಜಲ್ಲೂ ಅಷ್ಟೇ ಎಲ್ಲ ರೀತಿ ನಿಮಗೆ ಟ್ರೈನಿಂಗ್ ಇದೆ. ಫಸ್ಟ್ ಇಯರಲ್ಲೂ ಟ್ರೈನಿಂಗ್ ಇರುತ್ತೆ, ಸೆಕೆಂಡ್ ಇಯರಲ್ಲಿ ಟ್ರೈನಿಂಗ್ ಇರುತ್ತೆ, ಥರ್ಡ್ ಇಯರಲ್ಲಿ ಟ್ರೈನಿಂಗ್ ಇರುತ್ತೆ, ಫೋರ್ತ್ ಇಯರಲ್ಲಿ ಟ್ರೈನಿಂಗ್ ಇರುತ್ತೆ. ಸೊ ನೀವು ಖಂಡಿತ ನಿಮಗೆ ಪ್ಲೇಸ್ಮೆಂಟ್ ಆಪರ್ಚುನಿಟಿ ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ಜನಕ್ಕೆ ಅವೇರ್ನೆಸ್ಸೇ ಇರೋದಿಲ್ಲ. ಯಾವುದ್ಯಾರೋ ಮಾತು ಕೇಳಿಕೊಂಡು, ಯಾರೋ ಮಧ್ಯವರ್ತಿಗಳ ಮಾತು ಕೇಳಿಕೊಂಡು ಹೋಗಿ 3 ಲಕ್ಷ 4 ಲಕ್ಷ ಒಂದು ವರ್ಷಕ್ಕೆ ಫೀಸ್ ಕಟ್ಟಿ ಮತ್ತೆ 1 ವರ್ಷ ಕಟ್ಬೋದು, ಪ್ರತಿ ವರ್ಷ 2ನೇ ವರ್ಷ 3ನೇ ವರ್ಷ 4ನೇ ವರ್ಷ ಕಟ್ಟಬೇಕು ಅಂದಾಗ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ಪ್ರಾಪರಾಗಿ ಯೋಚನೆ ಮಾಡಿ, ಒಂದು ಒಳ್ಳೆ ಎಜುಕೇಷನ್ ಇರೋವಂಥ ಕಾಲೇಜು, ರೆಪ್ಯುಟೇಷನ್ ಇದೆ. ಸೊ ಮೇ ಬಿ ಲ್ಯಾಕಿಂಗ್ ಪ್ಲೇಸ್ಮೆಂಟಲ್ಲಿತ್ತು. ಸೊ ಅದನ್ನು ಓವರ್ಕಮ್ ಮಾಡಬೇಕು ಅಂತ ಲಾಸ್ಟ್ 2 ಇಯರಿಂದ ತುಂಬ ಗ್ರಾಸ್ಟಿಕಲಿ ತುಂಬ ಚೇಂಜಸ್ ಆಗಿದೆ. ಸೊ ನೀವೇನಾದರೂ ಕಾಲೇಜ್ ವಿಸಿಟ್ ಮಾಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಮೇ ಬಿ ಇನ್ ನೆಕ್ಸ್ಟ್ 2-3 ಇಯರ್ಸಲ್ಲಿ ಇಟ್ ವಿಲ್ ಬಿ ಎ ವೆರಿ ಗುಡ್ ಕಾಲೇಜ್. ಯಲಹಂಕ ಝೋನಲ್ಲಿ ಒಂದು ಕಾಂಪಿಟೇಟಿವ್ ಕಾಲೇಜ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಆ ಥರ ಕಾಂಪಿಟೇಟಿವ್ ಆಗ್ತಾ ಇದೆ ಅಂದರೆ ನಿಮಗೆ ಆ ಟೈಮ್ಗೆ ನಿಮಗೆ ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ನೀವು ಈಗಿನ ಪ್ರೆಸೆಂಟ್ ಸಿಚುವೇಶನ್ ನೋಡ್ಬಿಡಿ, 4 ವರ್ಷಕ್ಕೆ ನಿಮಗೆ ಖಂಡಿತ ಒಳ್ಳೆ ಪ್ಲೇಸ್ಮೆಂಟ್ ಸಿಗೋ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಸೊ ಒಂದು ರೀಸನಬಲಲ್ಲಿ ನಿಮ್ಗೇನಾದರೂ CET-ಯಲ್ಲಿ ಸಿಗಲಿಲ್ಲ ಅಂದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಯಾವುದೋ ಗೊತ್ತಿಲ್ಲದೆ ಕಾಲೇಜು, ಹೊಸ ಕಾಲೇಜಿಗೆ ಸೇರೋ ಬದಲು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕಾಲೇಜ್ ಇರುತ್ತೆ. ಸೊ ಇಂಥ ಕಾಲೇಜುಗಳು ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮಗೆ ಖಂಡಿತ ಎಲ್ಲ ರೀತಿ ಬೆನಿಫಿಟ್ ಇರುತ್ತೆ. ಸೊ ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ಯಾವ್ಯಾವ ಕೋರ್ಸಸ್ ಆಫರ್ ಮಾಡ್ತಿದ್ದಾರೆ ಅಂದರೆ, ಸೊ ಇವರು ಮೇಜರು IT ಬ್ರಾಂಚಸ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮೆಕ್ಯಾನಿಕಲು, ಸಿವಿಲ್ಲು ಮತ್ತು ಎಲೆಕ್ಟ್ರಾನಿಕ್ ಕೋರ್ಸಸ್ ಇದೆ. ಸೊ ಜೊತೆಗೆ ಕಂಪ್ಯೂಟರ್ ಸೈನ್ಸು, AML, ಡಾಟಾ ಸೈನ್ಸು, ಡಾಟಾ ಸೈನ್ಸು. ಸೊ ಈ ಥರ ಟೋಟಲಾಗಿ 6 IT ರಿಲೇಟೆಡ್ ಬ್ರಾಂಚಸ್ನ ಇವರು ಆಪ್ರೇಟ್ ಮಾಡ್ತಿದ್ದಾರೆ. ಸೊ ಆದ್ದರಿಂದ ಸೊ ನಿಮ್ಗೆ ಇಷ್ಟವಾದ ಬ್ರಾಂಚು ಸಿಗುತ್ತೆ, ರೀಸನಬಲ್ ರೇಟಲ್ಲೂ ಸಿಗುತ್ತೆ. ಸೊ ನಾನು ಏನೋಪ್ಪ ಯಾವುದೋ KCET-ಯಲ್ಲಿ ಲಕ್ಷಾಂತರ ರ್ಯಾಂಕ್ ಬಂದಿತ್ತು, ಯಾವುದೋ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಇರೋದಿಲ್ಲ. ಒಂದು ಒಳ್ಳೆ ಕಾಲೇಜಲ್ಲೇ ಸೀಟ್ ಸಿಗುತ್ತೆ. ಸೊ ಯಾರ ಸಾಲದ ಬದೆನೂ ಇರೋದಿಲ್ಲ. ಸೊ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ಪು ಸಿಗೋದ್ರಿಂದ ಒಂದು ರೀಸನಬಲ್ ರೇಟಲ್ಲಿ, ಜೊತೆಗೆ ಮೆಟ್ರೋ ಕನೆಕ್ಟಿವಿಟಿ ಇದೆ. ಇನ್ನು 6 ಮಂತ್ಸಲ್ಲಿ ನಿಮಗೆ ಮೆಟ್ರೋ ಕನೆಕ್ಷನ್ ಸಿಗೋದ್ರಿಂದ ಸೊ ಈಸಿಯಾಗಿ ನೀವು ಓಡಾಡ್ಬೋದು. ಸೊ ಜೊತೆಗೆ ನಿಮ್ಮ ಸ್ಕಿಲ್ನ ಎನ್ಹಾನ್ಸ್ ಮಾಡ್ಕೊಬೋದು. ಜೊತೆಗೆ 100% ಪ್ಲೇಸ್ಮೆಂಟ್ ಅಶ್ಯೂರೆನ್ಸ್ ಕೊಡ್ತಿದ್ದಾರೆ. ಸೊ ಅದು ತುಂಬ ಇಂಪಾರ್ಟೆಂಟು. ನೀವು ಡೈರೆಕ್ಟಾಗಿ ಕೇಳಿ ಅಡ್ಮಿಷನ್ ಆಗೋಕ್ಕೆ ಮುಂಚೆ ನಮಗೆ ಪ್ಲೇಸ್ಮೆಂಟ್ ಕೊಡಿಸ್ತೀರಾ ಅಂತ. ಖಂಡಿತ ಅವ್ರು ಏನಾದರೂ ಅಶ್ಯೂರೆನ್ಸ್ ಕೊಟ್ಟರೆ ಮಾತ್ರ ಅಡ್ಮಿಷನ್ ಆಗಿ. ಸೊ ನೀವು ನೇರವಾಗಿ ಹೋಗಿ ಯಾರನ್ನೂ ಏನು ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ಕಾಲೇಜ್ ಹತ್ರ ಹೋಗಿ ನಮ್ಗೆ ಈ ಥರ ಅಡ್ಮಿಷನ್ ಬೇಕು, ನಮ್ಗೆ ಈ ಥರ ಕೊಡಿ, ಏನು ನಿಮ್ಮದು ಸ್ಕಾಲರ್ಶಿಪ್ ಎಕ್ಸಾಮ್ ಇದೆಯಲ್ಲ ಹೇಳಿ, ನಾವು ಬರಿತೀವಿ ಅಂತೇಳಿ ಬರೀರಿ. ನಿಮ್ದೇನೋ ಅವ್ರದ್ದೇನೋ ಒಂದು ಕಟ್ ಆಫ್ ಇರುತ್ತೆ, ಅದರಲ್ಲಿ ಏನಾದರೂ ನೀವು ಕ್ಲಿಯರ್ ಆದರೆ CET ಫೀಸಲ್ಲೇ ಕೊಡ್ತಾರೆ. ಸೊ ಇನ್ ಕೇಸ್ ಕೊಡಲಿಲ್ಲ ಅಂದರೆ ನನ್ನ ಹೆಸರು ಹೇಳಿ, ನಾಗೇಶ್ ಸರ್ ಹೇಳಿದ್ದಾರೆ ಅಂತ. ಸೊ ನಾನು ಡಿಸ್ಕಸ್ ಮಾಡಿದೆ ತುಂಬ ಕಾಲೇಜಸ್ ಜೊತೆ. ಈ ಕಾಲೇಜವ್ರು ಇಲ್ಲ ಸರ್ ನಾವು ಕೊಡ್ತೀವಿ, ತೊಂದರೆ ಇಲ್ಲ, ಈ ಥರ ಒಂದು ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ರು. ಆ ಪಾಯಿಂಟಲ್ಲಿ ನಾನು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಸೊ ಇದು ಯಾವುದೇ ಪ್ರಮೋಷನಲ್ ವೀಡಿಯೋ ಅಲ್ಲ. ಸೊ ಎಲ್ಲರಿಗೂ ಮಾಹಿತಿ ಇರಲಿ. ಸೊ ತುಂಬ ಜನ ಇದೇ ಥರ ಇನ್ನೂ ತುಂಬ ಕಾಲೇಜಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ತುಂಬ ಚೆನ್ನಾಗಿದೆ, ನಾನು ನೋಡಿದ್ದೀನಿ ಕಾಲೇಜ್ನ. ಸೊ ಫ್ಯಾಕಲ್ಟಿ ಬಗ್ಗೆ ಗೊತ್ತಿದೆ, ಅದರಿಂದ ಮಾಹಿತಿ ಕೊಡ್ತಾಯಿದ್ದೀನಿ. ಸೊ ನೀವು ಅಷ್ಟೇ, ನಿಮಗೆ ಇನ್ ಕೇಸ್ ನಿಮ್ಗೆ ಏನಾದರೂ KCET-ಯಲ್ಲಿ ಬೇರೆ ಕಾಲೇಜ್ ಸಿಕ್ಕಿದ್ರೆ, ಸೊ ಯಾರಿಗಾದರೂ ತುಂಬ ಜನಕ್ಕೆ ಅವೇರ್ನೆಸ್ ಇರೋದಿಲ್ಲ, ಅವ್ರಿಗೆ ಅವೇರ್ನೆಸ್ ಕೊಡೋದಕ್ಕಾದರೆ ಈ ವಿಡಿಯೋನ ಶೇರ್ ಮಾಡಿ 4 ಜನಕ್ಕೆ ತಿಳಿಸಿ, ಒಳ್ಳೆಯದಾಗುತ್ತೆ. ಐ ಥಿಂಕ್ ಈ ಕಾಲೇಜ್ ಬಗ್ಗೆ ಎಲ್ಲ ರೀತಿ ಪ್ಲೇಸ್ಮೆಂಟ್ ಚೆನ್ನಾಗಿದೆ, ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ, 100% ಅಶ್ಯೂರೆನ್ಸ್ ಇದೆ, ಕೋರ್ಸಸ್ ಚೆನ್ನಾಗಿದೆ, ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ, ಹಾಸ್ಟೆಲ್ ಚೆನ್ನಾಗಿದೆ. ಸೊ ಕಾಲೇಜ್ ರೆಪ್ಯುಟೇಷನ್ ಚೆನ್ನಾಗಿದೆ. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ. ಸೊ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಮಾಹಿತಿ ಬೇಕಾದರೆ, ನಾನು ಏನಾದರೂ ಮಿಸ್ ಮಾಡಿದ್ರೆ, ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಿಮಗೇನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕಾದರೂ ಕಮೆಂಟಲ್ಲಿ ಕೇಳಿ, ಖಂಡಿತ ಮಾಹಿತಿ ಕೊಡ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.